ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಫಸ್ಟ್ ಟೈಮ್ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನೀವೇನಾದರೂ ಒಂದು ಸಲ ಪೆಪ್ಪರ್ ಡ್ರೈ ಚಿಕನ್ನ ಮಾಡ್ಕೊಂಡು ತಿಂದರೆ ನೆಕ್ಸ್ಟ್ ಟೈಮಿಂದ ನೀವು ಕಬಾಬ್ನ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸಲನಾದರೂ ಟ್ರೈ ಮಾಡಿ. ಅದಕ್ಕೆ ಏನೇನೆಲ್ಲ ಬೇಕು ಅಂತ ಅಂದರೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪೆಪ್ಪರು, ಒಂದು ಮೊಟ್ಟೆ, ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರು, ಹಾಗೆ ಚಿಕನ್ನು. ಹಾಗೆ ಪೆಪ್ಪರ್ ಹಾಕಿ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಲಾಸ್ಟಲ್ಲಿ ಉದುರಿಸೋದಕ್ಕೆ ಅಂತ. ಚಿಕನ್ ಎಲ್ಲ ಕರೆದಾದ್ಮೇಲೆ ಈಗ ಅದಕ್ಕೆ ನಾನು ಒಂದು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಒಂದು ಸಿಪ್ಪೆನೂ ಬೀಳದೇ ಇರೋ ಥರ ನೋಡಿಕೊಂಡು ಆಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದು ಹೆಚ್ಚಾಗಿ ಹಾಕ್ದಷ್ಟು ತುಂಬಾ ರುಚಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇರೋದು, ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡಿ. ಅದನ್ನು ಮಧ್ಯಕ್ಕೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನಂತೂ ಚಿಕನ್ ಜೊತೆ ನಂಚ್ಕೊಂಡು ತಿನ್ನೋಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ಈಗ ಅದಕ್ಕೆ ಕರಿಬೇವು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಈಗ ಅದಕ್ಕೆ ಮೆಣಸಿನ ಪುಡಿನ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಮೆಣಸಿನ ಪುಡಿ ಜಜ್ಜಿಟ್ಕೊಂಡಿದ್ದೀನಿ, ಮೆಣಸನ್ನು ಕೂಡ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಎಲ್ಲನೂ ಹಾಕ್ಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನೆಕ್ಸ್ಟ್ ನಾವು ಕರೆದಾದ್ಮೇಲೆ ಉಪ್ಪು ಮತ್ತು ಮೆಣಸಿನ ಪುಡಿ ಎರಡೂ ಉದುರಿಸೋದ್ರಿಂದ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಕಾರ್ನ್ಫ್ಲೋರ್ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಬೇಕಾದ್ರೆ ಮಧ್ಯದಲ್ಲೂ ಹಾಕ್ಕೋಬೋದು, ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಆಗೋದ್ರೆ ಒಂಥರ ಹಿಟ್ಟಿಟ್ಟಂಗೆ ಅನಿಸುತ್ತೆ. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದ್ರೇ ಅದು ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣ ಹಿಂಡಿಟ್ಕೊತಾ ಇದ್ದೀನಿ. ಅದರಲ್ಲಿರೋ ಬೀಜನೆಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಅಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ರಸ ಬಿಡೋವರೆಗೂ ಚೆನ್ನಾಗಿ ಕ್ಯೂಚಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಕೈ ತೊಳೆದಿರೋದನ್ನು ನಾನು ಹಂಗೆ ಹಾಕ್ಕೊತಾ ಇದ್ದೀನಿ ಕೈನ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಿವುಚ್ಕೊಂಡು ಅದನ್ನು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೂಡ ಅದರದ್ದು ಫ್ಲೇವರ್ ಬಿಡಬೇಕು ಅಂತ ಅಂದರೆ ಅದೊಂಚೂರು ಇಸುಕ್ದಂಗೆ ಆದ್ರೇ ಅದು ಫ್ಲೇವರ್ ಎಲ್ಲ ಬಿಡೋದು. ಹಾಗಾಗಿ ಚೆನ್ನಾಗಿ ಇದು ಮಾಡಿಕೊಂಡು ಈಗ ಅದಕ್ಕೆ ನಿಮ್ಗೆ ಎಷ್ಟು ಚಿಕನ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಕಬಾಬ್ ನಿಮ್ಗೆ ಬೇಕು ಅಂತಲೇ ಅನಿಸಲ್ಲ, ನೆಕ್ಸ್ಟ್ ಟೈಮ್ ಇದೇ ಮಾಡ್ಕೊಳ್ಳೋಣ ಚೆನ್ನಾಗಾಯ್ತಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಂಗೆ ಸ್ವಲ್ಪ ತಿಕ್ನೆಸ್ ಬೇಕಿತ್ತು ಅಂತ ಸ್ವಲ್ಪ ನಾನು ಕಾರ್ನ್ಫ್ಲೋರ್ನೂ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಈಗ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಇಲ್ಲ ಒಂದು 20 ನಿಮಿಷ ಇಲ್ಲ 15 ನಿಮಿಷ ಆದರೂ ಸಾಕು ನೆನೆಯೋಕ್ಕೆ ಬಿಟ್ಬಿಡೋಣ. ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಫ್ಲೇವರ್ನೆಲ್ಲನೂ. ಹಂಗಾಗಿ ಈಗ ಒಂದು ಅರ್ಧ ಗಂಟೆ ಆಗೈತೆ. ನಾನೀಗ ಅದಕ್ಕೆ ಒಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಕಲಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯ್ದ ಮೇಲೆ ಹಾಕ್ಕೊಬೇಕು ನೋಡಿ. ಈ ಥರ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದು ಸ್ವಲ್ಪ ಬೆಂದಾದಮೇಲೆ ಮಡ್ಚ್ಕೊಳ್ಳಿ, ಈ ಥರ ಮಡ್ಚಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ಅಂದರೆ. ಆರ್ಟಿಫಿಷಿಯಲ್ ಕಲರ್ ಏನೂ ಇರೋಲ್ಲ, ಹಾಗೆ ಫ್ಲೇವರ್ ಕೂಡ ಇರೋಲ್ಲ, ಅಷ್ಟೇ ಚೆನ್ನಾಗಿರುತ್ತೆ ಕಬಾಬ್ ಮಾತ್ರ. ಪೆಪ್ಪರ್ ಡ್ರೈ ನಮ್ಮ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ಇದನ್ನೇ ಮಾಡ್ತಾಯಿರ್ತೀವಿ. ಕಬಾಬ ರೇರ್, ತುಂಬಾ ರೇರ್ ನಾವು ಮಾಡೋದು. ನಮ್ಮ ಯಜಮಾನ್ರಂಗೆ ನಮಗೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಅನ್ನೋ ಕಾರಣಕ್ಕೆ ನಾವು ಯಾವಾಗಲೂ ಪೆಪ್ಪರ್ ಡ್ರೈನೇ ಮಾಡ್ಕೊಳ್ಳೋದು. ಈಗ ಅದು ನೀಟಾಗಿ ಬೇಯಿಸ್ಕೋಬೇಕು ನಾವು. ನೋಡಿ ಈ ಥರ ಕಲರಲ್ಲಿ ಬಂದಮೇಲೆ ಎತ್ತಿಕ್ಕೋಬೇಕು. ಜಾಸ್ತಿ ಬೇಯಿಸ್ಬಿಟ್ರೆ ಏನಾಗುತ್ತೆ, ಒಳಗಡೆ ಒಂಥರ ಬೆಂದಂಗೆ ಆಗಿಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಲೈಟಾಗಿ, ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ನಾರ್ಮಲಾಗಿ ಬೇಯಿಸ್ಕೊಂಡು ಅದಕ್ಕೆ ಈಗ ಉಪ್ಪು ಮತ್ತು ಮೆಣಸು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಅದನ್ನು ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಶೇರ್ ಮಾಡಿ.
ಇಷ್ಟೊತ್ತು ನೋಡೋದಕ್ಕೆ ಧನ್ಯವಾದ. ಬಾಯ್.